ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್. ನೀವು ನೋಡ್ತಿದ್ರೆ ಕನ್ನಡ ಫ್ಯಾಷನ್ ಟೆಕ್ ಚಾನಲ್. ಬ್ಯಾಕ್ ಹುಕ್ಸ್ ಬ್ಲೌಸು ಆಲ್ ಮಾಡಲ್ಸು ಕಟಿಂಗ್ ಮಾಡುವಂಥ ಹೊಸ ಸೀರೀಸ್ ಇದು. ಫ್ರಂಟ್ ಹುಕ್ಸು ಅಳತೆ ಬ್ಲೌಸ್ನ ತೊಗೊಂಡು ಡಾಟ್ ಬ್ಲೌಸು, ಬ್ಯಾಕ್ ಹುಕ್ಸ್ ಬ್ಲೌಸು ಎಲ್ಲ ಮಾಡಲ್ಸ್ನು ಯಾವ ರೀತಿ ಕಟಿಂಗ್ ಮಾಡೋದಂತ ಈ ಸೀರೀಸ್ನಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬ್ಯಾಕ್ ಹುಕ್ಸ್ ಬ್ಲೌಸ್ನಲ್ಲಿ ಡಾಟ್ ಬ್ಲೌಸು, ಕಾಲರ್ ನೆಕ್ಸು, ಕಟೋರಿ ಬ್ಲೌಸಸ್ಸು, ಪ್ರಿನ್ಸಸ್ ಕಟ್ಟು, ಬೋಟ್ ನೆಕ್ ಈ ರೀತಿ ಬ್ಯಾಕ್ ಹುಕ್ಸ್ ಬ್ಲೌಸ್ನಲ್ಲೂ ಈ ಎಲ್ಲ ಮಾಡಲ್ಸ್ನ ನಾವು ಕಟಿಂಗ್ ಮಾಡ್ಬೋದು. ಅದು ಯಾವ ರೀತಿ ಅನ್ನೋದು ಈ ಸೀರೀಸ್ನಲ್ಲಿ ತಿಳಿಸ್ಕೊಡ್ತೀನಿ. ಈ ಸೀರೀಸ್ನ ಮಿಸ್ ಮಾಡದೆ ಫಾಲೋ ಮಾಡಿ. ಬ್ಯಾಕ್ ಹುಕ್ಸ್ ಬ್ಲೌಸ್ನಲ್ಲಿ ಎಲ್ಲ ಮಾಡಲ್ ಬ್ಲೌಸಸ್ನ ನೀವು ಕಟಿಂಗ್ ಮಾಡೋದನ್ನು ಕಲ್ತ್ಕೊಳ್ತೀರಾ. ಓಕೆ. ಹಾಗೆ ಈ ಚಾನಲ್ನ ನೀವೇನಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬೆಲ್ ಐಕನ್ ಇರುತ್ತೆ, ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ. ಇಂಥ ಟೈಲರಿಂಗ್ ವೀಡಿಯೋಸ್ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಆ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ. ಬ್ಯಾಕ್ ಹುಕ್ಸ್ ಬ್ಲೌಸ್ನಲ್ಲಿ ಈಗ ಫಸ್ಟು ಡಾಟ್ ಬ್ಲೌಸ್ನ ನಿಮಗೆ ಕಟಿಂಗ್ ಮಾಡಿ ತೋರಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಅದಕ್ಕೋಸ್ಕರ ನಾನೊಂದು ನಾರ್ಮಲ್ ಡಾಟ್ ಬ್ಲೌಸು ಫ್ರಂಟ್ ಹುಕ್ಸ್ ಬ್ಲೌಸ್ ಇದು ಅಳತೆ ಬ್ಲೌಸ್ ತೊಗೊಂಡಿದ್ದೀನಿ. ಈ ಫ್ರಂಟ್ ಹುಕ್ಸ್ ಅಳತೆ ಬ್ಲೌಸಿಂದ ನಾವು ಅಳತೆನ ತೊಗೊಂಡು ಬ್ಯಾಕ್ ಹುಕ್ಸ್ ಬ್ಲೌಸು ಡಾಟ್ ಬ್ಲೌಸು ಯಾವ ರೀತಿ ಕಟಿಂಗ್ ಮಾಡೋದಂತ ಈ ಸೀರೀಸ್ನಲ್ಲಿ ಇದು ಫಸ್ಟ್ನೇ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಓಕೆ. ಫಸ್ಟು ಲೈನಿಂಗು ನಾವು ನೀಟಾಗಿ ಐರನ್ ಮಾಡ್ಕೊಳ್ಬೇಕು. ಇದು ಲಾಸ್ಟ್ ಟೈಮು ನಾನು ವೀಡಿಯೋಗೋಸ್ಕರ ಯೂಸ್ ಮಾಡಿರೋದು ಈ ಮಾರ್ಕಿಂಗ್ಸು. ಲಾಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಲ್ವ ಆ ಮಾರ್ಕಿಂಗ್ಸು. ಓಕೆನಾ. ವೇಸ್ಟ್ ಆಗುತ್ತೆ ಲೈನಿಂಗ್ ಅಂತ ನಾನು ಇದೇ ಲೈನಿಂಗಲ್ಲೇ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಲೈನಿಂಗು ನೀಟಾಗಿ ಐರನ್ ಮಾಡ್ಕೊಳ್ಬೇಕು. ಐರನ್ ಮಾಡ್ಕೊಂಡ ನಂತರ ಸ್ಟ್ರೈಟಾಗಿ ಕೆಳಗಡೆ ಸೈಡು ನಾವು ಫಸ್ಟು ಕಟ್ ಮಾಡ್ಕೊಳ್ಬೇಕು. ಬ್ಯಾಕ್ ಹುಕ್ಸ್ ಬ್ಲೌಸು ನಾವು ಕಟ್ ಮಾಡಬೇಕಾದ್ರೆ ಈ ಓಪನ್ ಅನ್ನೋದು ನಮ್ಮ ಸೈಡ್ ಇರಬೇಕು. ಇದು ಗಮನದಲ್ಲಿಟ್ಕೊಳ್ಳಿ, ನೀವು ಯಾವುದೇ ಕಾರಣಕ್ಕೂ ಮರಿಬೇಡಿ. ನಾವು ಫ್ರಂಟ್ ಹುಕ್ಸ್ ಬ್ಲೌಸ್ ಕಟ್ ಮಾಡಬೇಕಾದ್ರೆ ಕ್ಲೋಸು ನಮ್ಮ ಸೈಡ್ ಇರುತ್ತೆ. ಬ್ಯಾಕ್ ಹುಕ್ಸ್ ಬ್ಲೌಸ್ ಕಟಿಂಗ್ ಮಾಡಬೇಕಂದ್ರೆ ಈ ಓಪನ್ ಅನ್ನೋದು ನಮ್ಮ ಸೈಡ್ ಇರಬೇಕು. ಈ ಅಂಚು ಪೀಸ್ ಏನಿದೆಯೋ ಈ ಅಂಚು ಪೀಸ್ನ ಕಟ್ ಮಾಡ್ಕೊಳ್ಬೇಕು. ಫಸ್ಟು ಈ ಅಂಚು ಪೀಸ್ನ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಬೇಕು. ಕೆಳಗಡೆ ಸೈಡು ಅಷ್ಟೇ ಲೈನಿಂಗು ಐರನ್ ಮಾಡ್ಕೊಂಡ ನಂತರ ನೀಟಾಗಿ ಅಂದರೆ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಬೇಕು. ಬ್ಯಾಕ್ ಹುಕ್ಸ್ ಬ್ಲೌಸ್ ಕಟಿಂಗ್ ಮಾಡಬೇಕಾದ್ರೂ ಅಷ್ಟೇ ನಾವು ಫಸ್ಟು ಅರ್ಧ ಇಂಚ್ ಮಾರ್ಜಿನ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು. ಇಲ್ಲಿಂದ ನಾವು ಅಳತೆ ಬ್ಲೌಸ್ ತೊಗೊಂಡು ಈ ಅಳತೆ ಬ್ಲೌಸಲ್ಲಿ ಬ್ಯಾಕ್ ಸೈಡ್ ಲೆಂತು ಎಷ್ಟು ಇಂಚ್ ಇದೆ ಅಂತ ನೋಡಿಕೊಂಡು ಮೇಲ್ಗಡೆ ಶೋಲ್ಡರಿಂದ, ಓಕೆನಾ, ಅದಕ್ಕೆ ಅರ್ಧ ಇಂಚ್ ಸೇರಿಸ್ಕೊಂಡು ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು. ಈ ಕಡೆ ಸೈಡು ಹುಕ್ಸ್ ಪಟ್ಟಿಗೋಸ್ಕರ ಒಂದು 1/4 ಇಂಚ್ ಮಾರ್ಜಿನ್ಗೆ ಫಸ್ಟೇ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಇಲ್ಲಿಂದ ನಾವು ಚೆಸ್ಟ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಚೆಸ್ಟು ಮತ್ತು ನೆಕ್ಕು, ವೇಸ್ಟು ಎಲ್ಲವನ್ನೂ ನಾವು ಈ ಮಾರ್ಕಿಂದ ಈ ಕಡೆ ಸೈಡೇ ಮಾರ್ಕ್ ಮಾಡ್ಕೊಳ್ಬೇಕು. ಇದು ಹುಕ್ಸ್ ಪಟ್ಟಿಗೆ ಬರುತ್ತೆ. ಬ್ಲೌಸ್ ಲೆಂತ್ ಆದಮೇಲೆ ಸೈಡು ಈ ಕೆಳಗಡೆಯಿಂದ ಸ್ಲೀವ್ ಅಟ್ಯಾಚ್ ಮಾಡಿರ್ತೀವಲ್ವ, ಇಲ್ಲಿವರೆಗೂ ಅಳತೆ ಬ್ಲೌಸ್ನ ಈ ರೀತಿ ಇಟ್ಕೊಂಡು ಇದಕ್ಕೆ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಅರ್ಧ ಇಂಚ್ ಮೇಲ್ಗಡೆ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು. ನೆಕ್ಸ್ಟು ಈ ಮೇಲ್ಗಡೆ ಶೋಲ್ಡರ್ ಮಾರ್ಕಿಂದ, ಓಕೆನಾ, ಈ ಮಾರ್ಕ್ವರೆಗೂ ಎಷ್ಟು ಇಂಚ್ ಇರುತ್ತೋ ಅಷ್ಟು ಇಂಚನ್ನೇ ನಾವು ಶೋಲ್ಡರ್ಗೆ ತೊಗೊಳ್ಬೇಕಾಗುತ್ತೆ. ಇದು 4 ಮುಕ್ಕಲಿದೆ, ಆ್ಯಕ್ಚುಲಿ 5 ಇಂಚು ಬೇಕಾಗುತ್ತೆ. ನಾನು ಈ ಶೋಲ್ಡರ್ 5 ಇಂಚ್ ತೊಗೊಳ್ತಿದ್ದೀನಿ. ಹಾರ್ಮಲ್ ಡೌನಿಂಗು ಅಷ್ಟೇ 5 ಇಂಚ್ ತೊಗೊಳ್ತಾ ಇದ್ದೀನಿ. 5 ಇಂಚೇ ಇರಬೇಕು. ಅಳತೆ ಬ್ಲೌಸಲ್ಲಿ ಸ್ವಲ್ಪ ಕಡಿಮೆ ಇದೆ. ಈ ಚೆಸ್ಟ್ ಮೆಜರ್ಮೆಂಟ್ಗೆ 5 ಇಂಚ್ ಕರೆಕ್ಟಾಗಿರುತ್ತೆ. ಇದರಲ್ಲಿರುವಂಥದ್ದು ಹಾರ್ಮಲ್ ಡೌನಿಂಗ್ ಸ್ವಲ್ಪ ಕಡಿಮೆ ಇದೆ, ಓಕೆನಾ. ಹಾಗಾಗಿ ನಾನು 5 ಇಂಚ್ ಮಾಡಿದ್ದೀನಿ. ಈ ಸ್ವಲ್ಪ ಅಡ್ಜಸ್ಟ್ಮೆಂಟಿಂಗ್ ಅನ್ನೋದು ನಾವು ಮಾಡ್ಕೊಳ್ತಾ ಇರಬೇಕು. ಕೆಲವು ಅಳತೆ ಬ್ಲೌಸ್ ಏನಾಗುತ್ತೆ ಅಂದರೆ ಕೆಲವು ಬೇರೆ ಮೆಥಡಲ್ಲಿ ಕಟ್ ಮಾಡಿರ್ತಾರೆ. ಹಾರ್ಮಲ್ ಡೌನಿಂಗ್ ಅನ್ನೋದು ತುಂಬ ಕಡಿಮೆ ಇರುತ್ತೆ. ಅಂಥ ಟೈಮಲ್ಲಿ ನಾವು ನೋಡ್ಕೊಳ್ಬೇಕು, ಆ ಚೆಸ್ಟ್ ಮೆಜರ್ಮೆಂಟ್ಗೆ ಅದು ಕಡಿಮೆ ಆಗುತ್ತೆ ಇಲ್ಲ ಸ್ವಲ್ಪ ಜಾಸ್ತಿ ಅನಿಸುತ್ತೋ ಅನ್ನೋದು ನಾವು ನೋಡಿಕೊಂಡು ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊಳ್ಬೇಕು. ಈ ಚೆಸ್ಟ್ ಮೆಜರ್ಮೆಂಟ್ಗೆ 5 ಇಂಚ್ ಶೋಲ್ಡರು, 5 ಇಂಚ್ ಹಾರ್ಮಲ್ ಡೌನಿಂಗು ಕರೆಕ್ಟಾಗಿರುತ್ತೆ. ಸ್ವಲ್ಪ ಅಳತೆ ಬ್ಲೌಸ್ ನಮಗೆ ಕೊಟ್ಟರು ಅದರಲ್ಲಿ ನಾವು ಹಾಗೆ ಈ ಶೋಲ್ಡರ್ ಪಟ್ಟಿ ಕರೆಕ್ಟಾಗಿ ಈ ಕಡೆ ಸೈಡಿಂದ ಅರ್ಧ ಇಂಚು, ಓಕೆನಾ, ಇಲ್ಲಿ ಸ್ಲೀವ್ ಅಟ್ಯಾಚ್ ಮಾಡೋದಕ್ಕೆ ಅರ್ಧ ಇಂಚ್ ಬಿಟ್ಕೊಂಡು ಬೇಕಾದರೂ ಇಲ್ಲಿ ನೀವು ಮಾರ್ಕ್ ಮಾಡ್ಬೋದು. ಇಲ್ಲ ಈ ಕಡೆ ಸೈಡಿಂದ ಅಳತೆ ಮಾಡ್ಕೊಂಡಾದರೂ ಇಲ್ಲಿ ಮಾರ್ಕ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ಟೇಪಿಂದ ಇದನ್ನು ತಗೊಂಡಾದರೂ ಮಾರ್ಕ್ ಮಾಡ್ಬೋದು. ಈ ಶೋಲ್ಡರು ಮತ್ತು ಈ ನೆಕ್ ಶೋಲ್ಡರ್ ಪಟ್ಟಿ, ಓಕೆನಾ, ಇದು ನೆಕ್ ವಿಡ್ತು ಮಿಕ್ಕಿರುವಂಥದ್ದು.
ಈ ಅಡ್ಜಸ್ಟ್ಮೆಂಟಿಂಗ್ ಅನ್ನೋದು ತಿಳಿಸಿದ್ನಲ್ವ ಫಸ್ಟೇ, ಇದು ಜನರಲಾಗಿ ನನ್ನ ಚಾನಲಲ್ಲಿ ಎಲ್ಲ ವೀಡಿಯೋಸ್ನ ಫಾಲೋ ಮಾಡ್ಕೊಳ್ತಾ ಬಂದರೆ ಇದು ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಅಡ್ಜಸ್ಟ್ಮೆಂಟಿಂಗ್ ಅನ್ನೋದು. ಇದಕ್ಕೊಂದು ಫಾರ್ಮುಲಾ ಇರುತ್ತೆ, ಅದರ ಪ್ರಕಾರ ನಾನು ಸಾಕಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ಏನಾಗುತ್ತೆ ಅಂದರೆ ಶೋಲ್ಡರು ನೆಕ್ ಬಿಡ್ತು ಆಯಾ ಚೆಸ್ಟ್ ಮೆಜರ್ಮೆಂಟ್ಗೆ ಎಷ್ಟು ತೊಗೊಳ್ಬೇಕಾಗುತ್ತೆ ಅನ್ನೋದು ನಾನು ನಿಮಗೆ ಎಲ್ಲ ವೀಡಿಯೋಸ್ನಲ್ಲೂ ಎಕ್ಸ್ಪ್ಲೇನ್ ಮಾಡ್ತಾ ಬಂದಿರ್ತೀನಲ್ವ, ನಿಮ್ಗೊಂದು ಐಡಿಯಾ ಇರುತ್ತೆ. ಹೊಸದಾಗಿ ನೀವು ನೋಡ್ತಾ ಇದ್ದೀರಂದ್ರೆ ನಿಮ್ಗೊಂದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅಷ್ಟೇ. ಓಕೆ, ಇಷ್ಟು ಈ ಮಾರ್ಕಿಂಗ್ಸ್ ಎಲ್ಲ ಆದ ನಂತರ ಅಳತೆ ಬ್ಲೌಸ್ನಲ್ಲಿ ಬ್ಯಾಕ್ ಸೈಡ್ ಪಾರ್ಟ್ ಚೆಸ್ಟ್ ಮೆಜರ್ಮೆಂಟ್ನ ಫಸ್ಟು ನಾವು ಮೆಜರ್ ಮಾಡ್ಕೊಳ್ಬೇಕು. ಅಳತೆ ಬ್ಲೌಸ್ನ ನೀಟಾಗಿ ಈ ರೀತಿ ಹಾಕ್ಕೊಳ್ಬೇಕು. ಓಕೆ, ಸುಕ್ಕಿರಬಾರ್ದು. ಅಳತೆ ಬ್ಲೌಸ್ ಏನಾದರೂ ಸುಕ್ಕಿದ್ರೆ ಒಂದು ಸರಿ ಐರನ್ ಮಾಡ್ಕೊಳ್ಳಿ. ಚೆಸ್ಟ್ ಮೆಜರ್ಮೆಂಟು ಎಷ್ಟು ಇಂಚಿದೆ ಅಂತ ಅಳತೆ ಮಾಡಿಕೊಂಡು ಅದರಲ್ಲಿ ಅರ್ಧ ಈ ಮಾರ್ಕ್ ಇರುತ್ತೆ ನೋಡಿ, ಈ ಮಾರ್ಕಿಂದ ಈ ಕಡೆ ಸೈಡ್ಗೆ ನಾವು ಮಾರ್ಕ್ ಮಾಡ್ಕೊಳ್ಬೇಕು. ಹಾಗೆ ಬ್ಯಾಕ್ ಸೈಡ್ ಡೀಪು ಈ ಕೆಳಗಡೆ ಎಷ್ಟು ಇಂಚಿದೆ ಅಂತ ತೊಗೊಳ್ಳಿ ಸಾಕು. ಅದನ್ನೇ ಇಲ್ಲಿ ನಾವು ಮಾರ್ಕ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಡೀಪ್ ನಮಗೆ ಸಿಗುತ್ತೆ. ಮತ್ತು ಈ ಶೋಲ್ಡರ್ ಪಟ್ಟಿ ಸೆಂಟ್ರಿಗೆ ಬ್ಯಾಕ್ ಸೈಡ್ ಡಾಟ್. ಲಾಸ್ಟ್ ಒನ್ನು ಚೆಸ್ಟ್ ಮೆಜರ್ಮೆಂಟು. ಇದನ್ನು ನಾವು ಅಳತೆ ಬ್ಲೌಸಲ್ಲಿ ಬ್ಯಾಕ್ ಸೈಡ್ದು ಎಷ್ಟಿರುತ್ತೋ ಅಷ್ಟನ್ನೇ ತಗೊಳ್ಬೋದು. ಇಲ್ಲ ಅಂದರೆ ಕಂಪ್ಲೀಟಾಗಿ ನಾವು ಈ ಮನೆ ಪಟ್ಟಿ ಒಂದು ಮೈನಸ್ ಮಾಡಿಕೊಂಡು ಉಕ್ಸ್ ಪಟ್ಟಿವರೆಗೂ ಟೇಪಿಂದ ಅಳತೆ ಮಾಡಿಕೊಂಡು ಅದನ್ನು 4 ಭಾಗ ಮಾಡಿ ಮಾರ್ಕ್ ಮಾಡ್ಕೊಳ್ಬೋದು. ಎರಡರಲ್ಲಿ ಯಾವ ಟೈಪ್ ಆದರೂ ನಾವು ಈ ಸೊಂಟದ ಅಳತೆನ ಮಾರ್ಕ್ ಮಾಡ್ಕೊಳ್ಬೋದು. ಓಕೆನಾ, ಸೊಂಟದ ಅಳತೆನ ಮಾರ್ಕ್ ಮಾಡ್ಕೊಂಡ ನಂತರ ಎಕ್ಸ್ಟ್ರಾ 1 ಇಂಚು ಮಾರ್ಕ್ ಮಾಡ್ಕೊಳ್ಬೇಕು ಈ ಬ್ಯಾಕ್ ಡಾಟ್ಗೋಸ್ಕರ. ಇದರಲ್ಲಿ ಈಗ ನಾವು ಬ್ಯಾಕ್ ಹುಕ್ಸ್ ಬ್ಲೌಸ್ ಕಟಿಂಗ್ ಮಾಡ್ತೀವಿ ಮತ್ತು ಫ್ರಂಟ್ ಹುಕ್ಸ್ ಬ್ಲೌಸ್ ಕಟಿಂಗ್ ಮಾಡ್ತೀವಲ್ವ, ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇರುತ್ತೆ ಅಂದರೆ ಲೈನಿಂಗ್ ಮಾತ್ರನೇ ನಾವು ಇದನ್ನು ಸ್ವಲ್ಪ ಡಿಫ್ರೆಂಟಾಗಿ ಹಾಕ್ಕೊಳ್ತೀವಿ. ಅಂದರೆ ಓಪನ್ ಈಗ ಫಸ್ಟ್ ನಮ್ಮ ಸೈಡ್ ಇರುತ್ತೆ ಬ್ಯಾಕ್ ಹುಕ್ಸ್ ಬ್ಲೌಸಲ್ಲಿ, ಫ್ರಂಟ್ ಹುಕ್ಸ್ ಬ್ಲೌಸಲ್ಲಾದರೆ ಇದು ಕ್ಲೋಸ್ ಇರುತ್ತೆ. ಮಿಕ್ಕಿರೋ ಮೆಜರ್ಮೆಂಟ್ಸ್ ಎಲ್ಲ ಸೇಮ್ ಇರುತ್ತೆ. ಓಕೆನಾ, ಬ್ಯಾಕ್ ಸೈಡ್ ಪಾರ್ಟಲ್ಲಿ ಇಷ್ಟು ಬದಲಾವಣೆ ಇರುತ್ತೆ. ಲೈನಿಂಗು ನಾವು ರಿವರ್ಸ್ ಹಾಕ್ಕೊಳ್ತೀವಿ ಅಷ್ಟೇ, ಎರಡು ಓಪನ್ ಬರುತ್ತೆ. ಬ್ಯಾಕ್ ಸೈಡ್ ಪಾರ್ಟು ಮಾರ್ಕಿಂಗ್ಸು ಇಷ್ಟೇ ಇರುತ್ತೆ ನಿಮಗೆ. ನೆಕ್ಸ್ಟು ಲೈನಿಂಗ್ನ ಈಗ ರಿವರ್ಸ್ ಮಾಡ್ಕೊಳ್ಬೇಕು. ಫ್ರಂಟ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ಕ್ಲೋಸು ನಮ್ಮ ಸೈಡ್ ಇರಬೇಕು. ಓಕೆನಾ, ಕ್ಲೋಸ್ ನಮ್ಮ ಸೈಡ್ ಇರಬೇಕು. ಈಗ ಸೇಮ್ ನಾವು ನಾರ್ಮಲಾಗಿ ಫ್ರಂಟ್ ಹುಕ್ಸ್ ಬ್ಲೌಸ್ನ ಕಟಿಂಗ್ ಮಾಡೋದಕ್ಕೆ ಬ್ಯಾಕ್ ಸೈಡ್ ಪಾರ್ಟ್ನ ಲೈನಿಂಗ್ ಮೇಲೆ ಹಾಕ್ಕೊಳ್ತೀವಲ್ವ, ಅದೇ ರೀತಿಯೇ ಈ ಬ್ಯಾಕ್ ಹುಕ್ಸ್ ಬ್ಲೌಸ್ ಕಟಿಂಗ್ ಮಾಡೋದಕ್ಕೂ ಲೈನಿಂಗ್ ಪೀಸ್ನ ಅದೇ ರೀತಿಯೇ ಹಾಕ್ಕೊಳ್ಬೇಕು. ಕ್ಲೋಸು ಈಗ ನಮ್ಮ ಸೈಡ್ ಇರಬೇಕು. ಈ ಹುಕ್ಸ್ ಪಟ್ಟಿಗೆ ಅಂತ ನಾವು ಮಾರ್ಕ್ ಮಾಡಿದ್ದೀವಲ್ವ, ಆ ಮಾರ್ಕಿಗೆ ಸರಿಯಾಗಿ ಇರಬೇಕು ಕ್ಲೋಸ್ ಅನ್ನೋದು. ಈ ರೀತಿ ಹಾಕ್ಕೊಂಡ ನಂತರ ಸೇಮ್ ನಾವು ಫ್ರಂಟ್ ಹುಕ್ಸ್ ಬ್ಲೌಸ್ಗೆ ಕಟಿಂಗ್ ಮಾಡೋದಕ್ಕೆ ಫ್ರಂಟ್ ಪಾರ್ಟ್ನ ಈ ಚೆಸ್ಟು ಮತ್ತು ವೇಸ್ಟು, ಶೋಲ್ಡರು, ಹಾರ್ಮೋಲ್ ರೌಂಡಿಂಗು, ನೆಕ್ ಬಿಡ್ತು, ಇವನ್ನೆಲ್ಲ ಯಾವ ರೀತಿ ಆದರೆ ಮಾರ್ಕ್ ಮಾಡ್ತೀವೋ ಸೇಮ್ ಅದೇ ರೀತಿಯೇ ಮಾರ್ಕ್ ಮಾಡ್ಕೊಳ್ಬೇಕು. ಈಗ ಈ ಬ್ಯಾಕ್ ಸೈಡ್ ಪಾರ್ಟ್ನ ತೆಗೆದು ಸೈಡ್ಗೆ ಇಟ್ಕೊಂಡು ಇದು ಬ್ಯಾಕ್ ಸೈಡು ಲೆಂತು, ಇದು ಶೋಲ್ಡರು, ಇದು ನೆಕ್ ಬಿಡ್ತು, ಇದು ಚೆಸ್ಟ್ ಪಾಯಿಂಟು, ಇದು ಹಾರ್ಮೋಲ್. ಓಕೆನಾ, ಈಗ ಫ್ರಂಟು ನೆಕ್ ಅಳತೆ ಬ್ಲೌಸ್ನಲ್ಲಿ ಫ್ರಂಟ್ ನೆಕ್ಕು ಬ್ಲೌಸ್ನ ಈ ರೀತಿ ಹಾಕ್ಕೊಳ್ಳಿ ನೀಟಾಗಿ. ಟೇಪಿಂದ ಈ ರೀತಿ ಸ್ಟ್ರೈಟಾಗಿ ಇಟ್ಟು ನೋಡ್ಕೊಳ್ಳಿ ಎಷ್ಟು ಇಂಚಿದೆ ಡೀಪ್ ಅನ್ನೋದು. ಆ ಡೀಪು ಮೇಲ್ಗಡೆ ಶೋಲ್ಡರ್ ಮಾರ್ಜಿನು ಸೇರಿಸ್ಕೊಂಡು ಮಾರ್ಕ್ ಮಾಡಿಕೊಂಡು ಆ ನೆಕ್ಕು ಫ್ರಂಟ್ ಸೈಡು ಏನಿದೆಯೋ ಆ ನೆಕ್ನ ಮಾರ್ಕ್ ಮಾಡ್ಕೊಳ್ಬೇಕು.
ಇದಾದ ನಂತರ ನೆಕ್ಸ್ಟು ಡಾಟ್ಸು. ಅಳತೆ ಬ್ಲೌಸ್ನಲ್ಲಿ ಈ 4 ಡಾಟ್ಸ್ನ ನೀವು ಟೇಪಿಂದ ಒಂದು ಸಾರಿ ಅಳತೆ ಮಾಡ್ಕೊಳ್ಳಿ. ಮೇಲ್ಗಡೆ ಶೋಲ್ಡರ್ ಮಾರ್ಜಿನಿಂದ ಫಸ್ಟು ಸೆಂಟ್ರ್ ಡಾಟು ಎಷ್ಟು ಇಂಚಿದೆ ನೋಡ್ಕೊಳ್ಳಿ, ಮತ್ತು ಅಲ್ಲಿಂದ ಕೆಳಗಡೆ ಫುಲ್ ಎಷ್ಟು ಇಂಚಿದೆ ಅನ್ನೋದು ಚೆಕ್ ಮಾಡಿಕೊಂಡು ಟೇಪಲ್ಲಿ ಅದನ್ನು ಆ್ಯಸ್ ಇಟ್ ಈಸ್ ಮಾರ್ಕ್ ಮಾಡ್ಕೊಳ್ಬೇಕು. ಈ ಶೋಲ್ಡರ್ ಪಟ್ಟಿ ಸೆಂಟ್ರಿಗೆ ಈ ಡಾಟು, ಇಲ್ಲ ಅಂದರೆ ಅಳತೆ ಬ್ಲೌಸ್ನಲ್ಲಿ ಇರುತ್ತೆ ನಮಗೆ ಇದನ್ನು ಈ ವಿಡ್ತು, ಈ ಉಕ್ಸ್ ಪಟ್ಟಿಯಿಂದ ಈ ಡಾಟ್ ವಿಡ್ತು ಎಷ್ಟು ಇಂಚಿದೆ ಅಂತ ನೋಡಿ ಈ ರೀತಿ ಮಾರ್ಕ್ ಮಾಡ್ಬೋದು. ಓಕೆನಾ. ಎಲ್ಲವನ್ನು ನೀವು ಟೇಪಿಂದ ಈ ಡಾಟ್ಸ್ ಎಲ್ಲವನ್ನು ಎಷ್ಟೆಷ್ಟು ಇಂಚ್ ಗ್ಯಾಪ್ ಇದೆ ಒಂದೊಂದು ಡಾಟ್ಗೆ ಸೆಂಟ್ರ್ ಡಾಟಿಂದ, ಓಕೆನಾ. ಈ ಸೆಂಟ್ರ್ ಡಾಟಿಂದ ಎಷ್ಟು ಗ್ಯಾಪ್ ಇದೆ ಅಂತ ಅಳತೆ ಬ್ಲೌಸಲ್ಲಿ ಈ ಡಾಟ್ಸ್ ಏನಿರುತ್ತೋ ಎಲ್ಲ ಡಾಟ್ಸ್ನ ಒಂದು ಸಾರಿ ಟೇಪಿಂದ ಅಳತೆ ಮಾಡಿಕೊಂಡು ಈ ಡಾಟ್ಸ್ನೆಲ್ಲ ಮಾರ್ಕ್ ಮಾಡ್ಕೊಳ್ಬೇಕು. ಸೆಂಟ್ರ್ ಡಾಟು ಬಿಡ್ತು ಅಷ್ಟೇ, ಅಳತೆ ಬ್ಲೌಸ್ನಲ್ಲಿ ಎಷ್ಟಿರುತ್ತೋ ನೋಡಿಕೊಂಡು ಅಷ್ಟು. ನೆಕ್ಸ್ಟು ಈ ಸೈಡು, ಓಕೆನಾ, ಇಲ್ಲಿ ಒಂದು ಅರ್ಧ ಇಂಚ್ ಬಿಟ್ಟು ಈ ಸೈಡು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಎಲ್ಲಿ ಮಾಡಿರ್ತೀವೋ ಅಲ್ಲಿಗೆ ಸರಿಯಾಗಿ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಕೆಳಗಡೆ ಎಕ್ಸ್ಟ್ರಾ 1 ಇಂಚಿಗೆ ಮಾರ್ಕ್ ಮಾಡಿ ಕೆಳಗಡೆ ಸೈಡು. ಈಗ ಇದು ಎಷ್ಟು ಬರುತ್ತೆ ನೋಡ್ಕೊಳ್ಳಿ. ಇದು 1.25 ಇದೆ ಅಲ್ವಾ, ಅದಕ್ಕಿಂತ ಒಂದು ಅರ್ಧ ಇಂಚು ಈ ಕಡೆ ಸೈಡ್ ಜಾಸ್ತಿ ತಗೊಳ್ಳಿ. ಇಲ್ಲಿಂದ ಇದನ್ನು ಶೇಪ್ ಮಾಡ್ಕೊಳ್ಬೇಕು, ಇಲ್ಲಿಂದ ಇದು ಶೇಪ್ ಮಾಡಬೇಕು, ಅಷ್ಟೇ ಮುಗೀತು. ನೆಕ್ಸ್ಟು ಚೆಸ್ಟಿಂದ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಳಿ, ಸೈಡು ಎಕ್ಸ್ಟ್ರಾ ಮಾರ್ಜಿನ್ನು. ಇದು ಫ್ರಂಟ್ ಸೈಡ್ ಪಾರ್ಟು ಮಾರ್ಕಿಂಗ್ಸ್. ಸಿಂಪಲ್ಲಾಗೇ ಇರುತ್ತೆ, ನೀವು ಇದರಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಳೋವಂಥದ್ದು ಏನೂ ಇರೋದಿಲ್ಲ. ಇನ್ನೊಂದು ಸಾರಿ ಅರ್ಥ ಆಗಿಲ್ಲ ಅಂದರೆ ವೀಡಿಯೋನ ನೋಡಿ, ಕ್ಲಿಯರಾಗಿ ಅರ್ಥ ಆಗುತ್ತೆ. ಜಾಸ್ತಿ ನೀವು ತಲೆ ಕೆಡಿಸ್ಕೊಂಡು ಕಟ್ ಮಾಡೋವಂಥದ್ದು ಏನಿರೋದಿಲ್ಲ. ನಾನು ನಿಮ್ಗೆ ಸಿಂಪಲ್ಲಾಗೆ ತಿಳಿಸ್ಕೊಟ್ಟಿದ್ದೀನಿ. ಜಾಸ್ತಿ ಎಕ್ಸ್ಪ್ಲೇನ್ ಮಾಡಿದರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂತ ತುಂಬ ಸಿಂಪಲ್ಲಾಗಿ ತಿಳಿಸ್ಕೊಟ್ಟಿದ್ದೀನಿ. ಅದರ ಪ್ರಕಾರನೇ ನೀವು ಫಾಲೋ ಮಾಡಿ. ಫ್ರಂಟ್ ಸೈಡ್ ಆರ್ಮೋಲ್ ಶೇಪು ನೀವು ಮಾರ್ಕ್ ಮಾಡಿಕೊಂಡು ಕರೆಕ್ಟಾಗಿ ಕಟ್ ಮಾಡಿ. ಇಲ್ಲ ಕರೆಕ್ಟಾಗಿ ಬರುತ್ತೆ ನಿಮಗೆ ಅಂದರೆ ಬ್ಯಾಕ್ ಸೈಡ್ ಆರ್ಮೋಲ್ ಶೇಪ್ನ ನೋಡಿಕೊಂಡು ಅದರ ಪ್ರಕಾರ ಫ್ರಂಟ್ ಆರ್ಮೋಲ್ ಶೇಪ್ನ ಕಟ್ ಮಾಡಿಕೊಂಡ್ರೆ ಆಯಿತು. ಇದು ಫ್ರಂಟ್ ಸೈಡ್ ಪಾರ್ಟು. ನೆಕ್ಸ್ಟು ಸ್ಲೀವ್ಸ್ ಕಟ್ಟಿಂಗ್ ಮಾಡೋದಕ್ಕೆ ಈ ರೀತಿ 4 ಫೋಲ್ಡ್ನ ಮಾಡಿಕೊಂಡು ಲೈನಿಂಗ್ ಸ್ಟ್ರೈಟಾಗಿ ಕಟ್ ಮಾಡಬೇಕು. ಲೈನಿಂಗು ಸ್ಟ್ರೈಟಾಗಿ ಕಟ್ ಮಾಡೋದಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ಲೈನಿಂಗು ಸ್ಟ್ರೈಟಾಗಿ ಕಟ್ ಮಾಡಿ ನೆಕ್ಸ್ಟು ಅರ್ಧ ಇಂಚ್ ಮಾರ್ಜಿನ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು. ಓಕೆ. ಈಗ ಅಳತೆ ಬ್ಲೌಸ್ನ ತೊಗೊಂಡು ಫ್ರಂಟ್ ಸೈಡ್ ಪಾರ್ಟು ಮೇಲ್ಗಡೆ ಸೈಡ್ ಇರಲಿ. ಈ ಅಳತೆ ಬ್ಲೌಸಲ್ಲಿರುವಂಥ ಸ್ಲೀವ್ ಲೂಸು, ಸ್ಲೀವ್ ಲೆಂತು ಮತ್ತು ಸ್ಲೀವ್ಸ್ದು ಇದು ಹಾರ್ಮೋಲ್ ರೌಂಡಿಂಗು ಮತ್ತು ಇದು ಹಾರ್ಮೋಲ್ ಡೌನಿಂಗು, ಇಷ್ಟನ್ನು ಮಾರ್ಕ್ ಮಾಡ್ಕೊಳ್ಳಿ. ಇದು ಹಾರ್ಮೋಲ್ ರೌಂಡಿಂಗು, ಇದು ಹಾರ್ಮೋಲ್ ಡೌನು, ಇದು ಸ್ಲೀವ್ ಲೆಂತು, ಎಕ್ಸ್ಟ್ರಾ ಮಾರ್ಜಿನ್ ಇಷ್ಟು, ಮತ್ತು ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ನು. ಇಲ್ಲಿಂದ ಹಾರ್ಮೋಲ್ ಶೇಪು ನೀವು ಮಾರ್ಕರಿಂದ ನೀಟಾಗಿ ಫ್ರಂಟ್ ಸೈಡು ಮತ್ತು ಬ್ಯಾಕ್ ಸೈಡ್ ಹಾರ್ಮೋಲ್ ಶೇಪ್ನ ಮಾರ್ಕ್ ಮಾಡಿಕೊಂಡು ಸ್ಲೀವ್ಸ್ದು ಪರ್ಫೆಕ್ಟಾಗಿ ಹಾರ್ಮೋಲ್ ಶೇಪ್ನ ಕಟ್ ಮಾಡಬೇಕು. ಫ್ರಂಟ್ ಸೈಡ್ ಆರ್ಮೋಲ್ ಶೇಪ್ ಕಟ್ ಮಾಡೋದಕ್ಕೆ 2 ಲೈನಿಂಗ್ ಪೀಸ್ನ ಈ ರೀತಿ ಮೇಲ್ಗಡೆ ತೊಗೊಂಡು ಮಾರ್ಕ್ ಮಾಡ್ಕೊಳ್ಳಿ. ನಿಮಗೆ ಮಾರ್ಕ್ ಮಾಡಿಕೊಂಡ್ರೆ ಫ್ರಂಟ್ ಆರ್ಮೋಲ್ ಶೇಪು ಪರ್ಫೆಕ್ಟಾಗಿ ಇದೆಯೋ ಇಲ್ವೋ ಅನ್ನೋದು ನಿಮಗೊಂದು ಐಡಿಯಾ ಬರುತ್ತೆ. ಈ ರೀತಿ ಫ್ರಂಟ್ ಬ್ಯಾಕ್ 2 ಹಾರ್ಮೋಲ್ ಶೇಪ್ನ ನೀಟಾಗಿ ಕಟ್ ಮಾಡಬೇಕು. ಅಲ್ಲಿಗೆ ಸ್ಲೀವ್ಸ್ದು ಆಯ್ತಲ್ವ. ನೆಕ್ಸ್ಟ್ ಕ್ರಾಸ್ ಬೆಲ್ಟ್ ಕಟ್ ಮಾಡೋದಕ್ಕೆ ಕ್ಲೋಸ್ ಇರಬೇಕು ಈ ರೀತಿ. ಓಕೆನಾ. ಫಸ್ಟು ಸ್ಟ್ರೈಟ್ ಪೀಸು
ಕೆಳಗಡೆ ಸ್ಟ್ರೈಟ್ ಇರಬೇಕು. ಕ್ಲೋಸ್ ಇದೆಯಲ್ವ, ಈ ಕ್ಲೋಸ್ ಇರೋದು ಉಕ್ಸ್ ಪಟ್ಟಿ ಸೈಡ್ ಬರಬೇಕು. ಈಗ ಕ್ರಾಸ್ ಬೆಲ್ಟು ಉಕ್ಸ್ ಪಟ್ಟಿ ಸೈಡು ಎಷ್ಟು ಇಂಚಿದೆ, ಸೈಡ್ ಫಿಟ್ಟಿಂಗ್ ಕಡೆ ಎಷ್ಟು ಇಂಚಿದೆ ಅಂತ ಅಳತೆ ಮಾಡ್ಕೊಳ್ಳಿ. ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡು ಮಾರ್ಕ್ನ ಮಾಡ್ಕೊಳ್ಬೇಕು. ಇದು 3 ಇಂಚ್ ರೆಡಿ ಬೇಕು ಉಕ್ಸ್ ಪಟ್ಟಿ ಸೈಡು, ಅದಕ್ಕೋಸ್ಕರ 4 ಇಂಚ್ ತೊಗೊಂಡಿದ್ದೀನಿ. ಇಲ್ಲಿ 2.5 ಇಂಚ್ ರೆಡಿ ಬೇಕು, ಅದಕ್ಕೋಸ್ಕರ 3.5 ಇಂಚ್ ತೊಗೊಂಡಿದ್ದೀನಿ. ನೆಕ್ಸ್ಟು ಈ ಸೊಂಟದ ಅಳತೆ ಎಷ್ಟಿರುತ್ತೋ ಅಷ್ಟಕ್ಕೆ ಮಾರ್ಕ್ ಮಾಡಬೇಕು. ಸೊಂಟದ ಅಳತೆನ 4 ಭಾಗ ಮಾಡಿ ಮಾರ್ಕ್ ಮಾಡ್ತೀವಲ್ವ, ಅಷ್ಟನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಈ ಕ್ರಾಸ್ ಬೆಲ್ಟ್ ಶೇಪ್ನ ಮಾರ್ಕ್ ಮಾಡಬೇಕು. ಮತ್ತು ಎಕ್ಸ್ಟ್ರಾ 2 ಇಂಚ್ ಇಲ್ಲಿ ಉಕ್ಸ್ ಪಟ್ಟಿ, ನಮಗೆ ಉಕ್ಸ್ ಪಟ್ಟಿ ಸೈಡ್ ಎಷ್ಟು ಇಂಚ್ ಬೇಕಾಗುತ್ತೋ ನೋಡಿಕೊಂಡು ಮಾರ್ಕ್ ಮಾಡಬೇಕು. ಸೈಡ್ ಫಿಟ್ಟಿಂಗ್ ಕಡೆ ಎಷ್ಟು ಇಂಚ್ ಬೇಕೋ ನೋಡಿಕೊಂಡು ಮಾರ್ಕ್ ಮಾಡಬೇಕು. ಇದು ನಮಗೆ ಸೊಂಟದ ಅಳತೆ. ಈ 2 ಇಂಚ್ ಎಕ್ಸ್ಟ್ರಾ ಇರೋದು ಎಕ್ಸ್ಟ್ರಾ ಮಾರ್ಜಿನ್ನು ಹೊಲಿಗೆ ಹಾಕ್ಕೊಳ್ಳೋದಕ್ಕೆ. ಇಲ್ಲಿಂದ ಈ ಕ್ರಾಸ್ ಬೆಲ್ಟ್ ಶೇಪ್ನ ಮಾರ್ಕ್ ಮಾಡ್ಕೊಳ್ಬೇಕು. ಕ್ಲೋಸ್ ಇರಬೇಕಿದು, ಓಕೆನಾ. ಇದು ಮತ್ತೆ ಈ ರೀತಿ ಕ್ಲೋಸ್ ಇರೋ ಕಡೆ ನೋಡಿಕೊಂಡೆ ಎಕ್ಸ್ಟ್ರಾ ಇನ್ನೂ ಒಂದು ಲೈನಿಂಗ್ ಪೀಸ್ನ ಕಟ್ ಮಾಡ್ಕೊಳ್ಬೇಕು. 2 ಲೈನಿಂಗ್ ಪೀಸ್ ಬೇಕಾಗುತ್ತೆ ಪಕ್ಕ ಮಾಡೋದಕ್ಕೆ. ಇದು ಕಂಪ್ಲೀಟ್ ನಿಮಗೆ ಬ್ಯಾಕ್ ಹುಕ್ಸು 4 ಡಾಟ್ ಬ್ಲೌಸು, ಅಳತೆ ಬ್ಲೌಸ್ ತೊಗೊಂಡು ಕಟಿಂಗ್ ಮಾಡೋದು. ಲೈನಿಂಗು ಕಂಪ್ಲೀಟ್ ಕಟಿಂಗ್ ಮಾಡಿದ್ದೀನಿ, ನಿಮಗೆ ತೋರಿಸಿದ್ದೀನಿ. ಮೇನ್ ಫ್ಯಾಬ್ರಿಕ್ ಕಟಿಂಗ್ ಯಾವ ರೀತಿ ಬರುತ್ತೆ ಅಂದರೆ, ಸೇಮ್ ನೀವು ಈ ಲೈನಿಂಗ್ನ ಯಾವ ರೀತಿ ಆದರೆ ಹಾಕ್ಕೊಂಡು ಕಟ್ ಮಾಡಿದಿರೋ ಸೇಮ್ ಅದೇ ರೀತಿಯೇ ನಾವು ಮೇನ್ ಫ್ಯಾಬ್ರಿಕ್ನ ಹಾಕ್ಕೊಂಡು ಕಟ್ ಮಾಡಬೇಕು. ಅದರಲ್ಲಿ ಬೇರೆ ಏನು ಡಿಫ್ರೆನ್ಸ್ ಏನು ಇರೋದಿಲ್ಲ. ಸೊ ಹಾಗಾಗಿ ನಾನು ಮೇನ್ ಫ್ಯಾಬ್ರಿಕ್ ಕಟಿಂಗ್ ಏನು ತೋರಿಸ್ತಾ ಇಲ್ಲ. ಫಸ್ಟು ನೀವು ಲೈನಿಂಗಲ್ಲಿ ಪರ್ಫೆಕ್ಟಾಗಿ ಕಟಿಂಗ್ ಮಾಡೋದನ್ನು ಕಲ್ತ್ಕೊಂಡ್ರೆ ಮೇನ್ ಫ್ಯಾಬ್ರಿಕ್ ಕಟಿಂಗ್ ಮಾಡೋದು ನಿಮ್ಗೆ ಅಷ್ಟು ಕಷ್ಟ ಅನಿಸೋದಿಲ್ಲ. ಕ್ಲಾತ್ ಯಾವ ರೀತಿ ಹಾಕ್ಕೊಳ್ಬೇಕು ಅನ್ನೋದು ಒಂದು ಗೊತ್ತಾದರೆ ಸಾಕು, ಈಸಿಯಾಗಿ ಕಟ್ ಮಾಡ್ಬೋದು. ಹಾಗಾಗಿ ತೋರಿಸ್ತಾ ಇಲ್ಲ ಅದನ್ನು. ಇಷ್ಟು ಈ ವಿಡಿಯೋದಲ್ಲಿ. ಇದು ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.